ಸುಮಾರು 45 ಫ್ರೂಟ್ಸ್ಗಳನ್ನು ವೆರೈಟಿಯ ಫ್ರೂಟ್ಸ್ಗಳನ್ನು ಬೆಳೆದಿರುವ ಮೂಲಕವಾಗಿ ಎಲ್ಲ ರೀತಿಯ ಫ್ರೂಟ್ಸ್ಗಳಲ್ಲೂ ಕೂಡ ಫಲವನ್ನು ಪಡಿತಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಹೆಮ್ಮೆಯ ವಿಷಯ. ಈ ಗಾರ್ಡನ್ನಲ್ಲಿ ಒಂದು 40 ವೆರೈಟಿ ಫ್ರೂಟ್ಸ್ ಇದೆ. 40 ವೆರೈಟಿ 40 ವೆರೈಟಿ. ನೀವು ಬೇಕಾದರೆ ಒಂದೊಂದು ಕೌಂಟ್ ಮಾಡಿದರೆ ಅಷ್ಟು ಬರ್ತದೆ. ಇದು ಕ್ಯಾನ್ಸರ್ ಆದವರಿಗೆ ಈ ಫ್ರೂಟ್ ತಿಂದರೆ ಬಹಳ ಒಳ್ಳೆಯದು. ಇದು ಸಾಧಾರಣ ಒಂದು ಫ್ರೂಟ್ ತಿಂದರೆ 10,000 times better than 1 chemo. ಮಿಲಿಟರಿ ಡ್ರೆಸ್ನಲ್ಲಿ ನಮ್ಗೆ ಕಾಣ್ಬೋದು ಚುಕ್ಕು ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದಿರುವಂಥದ್ದು. ಬಟ್ ತಿನ್ನುವ ಸ್ಟೈಲ್ ಹೇಗೆ ನಮಗೆ ಗೊತ್ತಿಲ್ಲ, ಅವರೇ ನಮಗೆ ಸೀದಾ ತಿನ್ನಬೇಕು. ಅಂದ್ರೆ ಸಿಪ್ಪೆಯನ್ನು ತಿನ್ನಬೇಕು. ತಿನ್ನುದೇ ಎಲ್ಲ ತಿನ್ನುದೇ ನೋಡಿ, ಬಾಯಿಗೆ ಹಾಕಿ ನೀವು. ಅದರನ್ನೆಲ್ಲ ನಾವು ಇವತ್ತು ಪರೀಕ್ಷೆ ಮಾಡ್ತಾ ಇದ್ದೇವೆ. ಪ್ರಯೋಗಾಲಯದ ಹಾಗೆ ಫ್ರೂಟ್ಗಳ ಪ್ರಯೋಗಾಲಯ ಆಗ್ತಾ ಇರುವಂಥದ್ದು. ತಿಂತ ಇದ್ದೇನೆ. ಸಿಹಿ ಉಂಟು, ಹುಳಿ ಉಂಟು, ಎಲ್ಲ. ಬೇಸಿಗೆಗಾಲ ಅಂತ ಹೇಳಿದ ಕೂಡಲೇ ತಂಪಾಗಿರಬೇಕು. ಎಲ್ಲಾದರೂ ಒಂದು ನೆರಳುಂಟಾ ಅಂತ ಹೇಳುವಂಥದ್ದು ಕೂಡ ಗಮನಿಸ್ತಾ ಹೋಗ್ತೇವೆ. ಆದರೆ ನಾವೇ ನೆರಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು ಕೂಡ ಗಮನಿಸ್ಬೋದು. ಹೌದು ವೀಕ್ಷಕರೇ, ನಾವೀಗ ನಿಂತಿರುವಂಥದ್ದು ತಂಪಾಗಿರುವಂತಹ ಒಂದು ಮರದ ಅಡಿಯಲ್ಲಿ ನಿಂತಿದ್ದೇವಾ ಅಂತ ಹೇಳುವಂಥದ್ದು ನಮಗೆ ಫೀಲ್ ಆಗ್ಬೋದು. ಆದರೆ ನಾವು ನಿಂತಿರುವಂಥದ್ದು ತಂಪಾಗಿರುವಂಥ ಮರದ ಅಡಿಯಲ್ಲೆಲ್ಲ, ಒಂದು ಫ್ಯಾಷನ್ ಫ್ರೂಟ್ನ ಚಪ್ಪರದ ಅಡಿಯಲ್ಲಿ. ಅರೇ, ಇಷ್ಟು ದೊಡ್ಡ ಚಪ್ಪರವಾ? ಹೌದು ವೀಕ್ಷಕರೇ, ಇವತ್ತು ನಾವು ತೋರಿಸ್ಲಿಕ್ಕಿರುವಂಥದ್ದು ಫ್ಯಾಷನ್ ಫ್ರೂಟ್ನ ಹಾಗೆ ಹಲವು ರೀತಿಯಾಗಿರುವಂಥ ಫ್ರೂಟ್ ಬೆಳೆದಂಥ ಸಾಧಕನ ಕೃಷಿಯನ್ನು ತೋರಿಸ್ಲಿಕ್ಕಿದ್ದೇವೆ. ಎರಡ ಅಂತ ಹೇಳಿದರೆ ಸುಮಾರು 45 ಫ್ರೂಟ್ಸ್ಗಳನ್ನು ವೆರೈಟಿಯ ಫ್ರೂಟ್ಸ್ಗಳನ್ನು ಬೆಳೆದಿರುವ ಮೂಲಕವಾಗಿ ಎಲ್ಲ ರೀತಿಯ ಫ್ರೂಟ್ಸ್ಗಳಲ್ಲೂ ಕೂಡ ಫಲವನ್ನು ಪಡಿತಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಹೆಮ್ಮೆಯ ವಿಷಯ. ಯಾಕಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೆಲವಾರು ರೀತಿಯ ಫ್ರೂಟ್ಗಳನ್ನು ಮಾತ್ರ ನೋಡಿದ್ದೇವೆ. ಈಗ ಸದ್ಯದ ಮಟ್ಟಿಗೆ ನಾವು ಡ್ರ್ಯಾಗನ್ ಮತ್ತು ರಂಬುಟನ್ಗಳನ್ನು ಕೂಡ ಗಮನಿಸ್ತಾ ಇರ್ತೇವೆ. ಅದಲ್ಲದೆ ಅದೆಷ್ಟೋ ರೀತಿಯ ಫ್ರೂಟ್ಸ್ಗಳು ಇರುವಂಥದ್ದು. ಹಾಗಾಗಿ ಇವತ್ತಿನ ಈ ಕೃಷಿ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿರುವಂಥದ್ದು ಹಲವು ರೀತಿಯಾಗಿರುವಂಥ ಫ್ರೂಟ್ಸ್ಗಳು. ಅದರಲ್ಲಿ ರಂಬುಟನು, ಡ್ರ್ಯಾಗನ್ ಫ್ರೂಟು, ಪೀನೇಟ್ಸ್ ಅಥವಾ ಅವಕಾಡ ಅಥವಾ ಬೇರೆ ಬೇರೆ ರೀತಿಯಾಗಿರುವಂತಹ ಮ್ಯಾಂಗೋಸ್ಟೀನ್ಗಳಿರ್ಬೋದು. ಹೀಗೆ ಹಲವು ರೀತಿಯಾಗಿರೋ ಫ್ರೂಟ್ಸ್ನೊಟ್ಟಿಗೆ ಸಾಂಪ್ರದಾಯಿಕವಾಗಿರುವಂತಹ ಮಾವು, ಹಲಸು ಇವುಗಳು ಕೂಡ ಇಲ್ಲಿ ಇರುವಂಥದ್ದು. ಹಾಗಾಗಿ 45 ವೆರೈಟಿಗಳಲ್ಲಿ ಎಷ್ಟು ನೋಡಲಿಕ್ಕಾಗ್ತದೆ ನೋಡ್ತಾ ಬರುವ. ಆ ಮೂಲಕವಾಗಿ ಅದರಲ್ಲಿರುವಂತಹ ಟೇಸ್ಟನ್ನು ಅನುಭವಿಸುವ. ನಮ್ಮೊಂದಿಗಿದ್ದಾರೆ ಆರ್ಥೋಕೊಲಾಸ್. ವೆಲ್ಕಮ್ ಮಿಸ್ಟರ್ ಪ್ರದೀಪ್ ಉಪಾಧ್ಯಾಯ. ಥ್ಯಾಂಕ್ ಯು ಸರ್. ವೆಲ್ಕಮ್. ಥ್ಯಾಂಕ್ ಯು. ಈ ಗಾರ್ಡನ್ನಲ್ಲಿ ಒಂದು 40 ವೆರೈಟಿ ಫ್ರೂಟ್ಸ್ ಇದೆ. 40 ವೆರೈಟಿ 40 ವೆರೈಟಿ. ನೀವು ಬೇಕಾದರೆ ಒಂದೊಂದು ಕೌಂಟ್ ಮಾಡಿದರೆ ಅಷ್ಟು ಬರ್ತದೆ. ಈಗ ಸೀಸನ್ ಎಲ್ಲ ಮುಗ್ತಾ ಉಂಟು. ಕೆಲವು ಫ್ರೂಟ್ಸ್ ಉಂಟು, ಕೆಲವು ಫ್ರೂಟ್ಸ್ ಇನ್ನೂ ಈಗ ಉಂಟು. ಅದು ಸೆಪ್ಟೆಂಬರ್ ತನಕ ಬರುವಂಥದ್ದು ಡ್ರ್ಯಾಗನ್ ಫ್ರೂಟ್. ಅದು 4-5 ತಿಂಗಳು ಕಂಟಿನ್ಯೂಸ್ಲಿ ಪ್ರೊಸೆಸ್. ಅದೊಂದು ಮಾತ್ರ ಉಳಿದಿದೆ. ಬೇರೆ ಎಲ್ಲ ಹಾರ್ವೆಸ್ಟ್ ಆಯಿತು. ಕೆಲವು ಮ್ಯಾಂಗೋ ಇದೆ. ಮ್ಯಾಂಗೋ ಅಲ್ಲಿ ಈಗ ಮಳೆಗಾಲದ ಮ್ಯಾಂಗೋ ಉಂಟು. ಅದರಲ್ಲಿ ಫ್ರೂಟ್ ಉಂಟು. ಇವಾಗ ಜಾಕ್ ಫ್ರೂಟ್ ಇದೆಯಾ? ಜಾಕ್ ಫ್ರೂಟ್ ಖಾಲಿ ಆಯಿತು. ಕಟ್ ಮಾಡಿದ್ದು ಮನೆಯಲ್ಲಿ ಉಂಟು. ಯಾವುದೆಲ್ಲ ಫ್ರೂಟ್ ಇದೆ ಒಂದು ಲಿಸ್ಟ್ ಹೊಳಿತಾ ಹೋದರೆ? ಲಿಸ್ಟ್ ಒಂದು ಡ್ರ್ಯಾಗನ್, ಜಾಕ್ ಫ್ರೂಟ್ ಆಯಿತು, ರಂಬಟೈನ್, ಮ್ಯಾಂಗೋಸ್ಟೀನ್, ಅವಕಾಡೋ, ಬರಾಬಾ ಫ್ರೂಟ್, ಕಸ್ಟರ್ಡ್ ಆ್ಯಪಲ್. ಕಸ್ಟರ್ಡ್ ಆ್ಯಪಲಲ್ಲಿ 4 ವೆರೈಟಿ ಉಂಟು. ಅದೆಲ್ಲ ಬರ್ತಾ ಇದೆಯಾ ಫಲ? ಫಲ ಬರೋದು ಉಂಟು. ಮತ್ತು ಕಸ್ಟರ್ಡ್ ಆ್ಯಪಲಲ್ಲಿ 4 ವೆರೈಟಿ ಉಂಟು. ಅದರಲ್ಲಿ ಕಸ್ಟರ್ಡ್ ಆ್ಯಪಲ್ ಮತ್ತು ರಾಮಫಲ, ಸೀತಾಫಲ, ಹನುಮಾನ್ ಫಲ ಮತ್ತು ಲಕ್ಷ್ಮಣ ಫಲ. ಆ ಥರ 4 ವೆರೈಟಿ ಉಂಟು.
ಲಕ್ಷ್ಮಣ ಫಲಕ್ಕೆ ಒಳ್ಳೆ ಡಿಮಾಂಡ್ ಇದೆ, ಒಳ್ಳೆ ಡಿಮಾಂಡ್, ಒಳ್ಳೆ ಡಿಮಾಂಡ್ ಇದೆ. ಹೆಲ್ತಿಗೆ ತುಂಬ ಅಲ್ಲ ಹೆಲ್ತಿಗೆಲ್ಲ ಇದು ಕ್ಯಾನ್ಸರ್ ಫ್ರೂಟ್ ಅಂತೇಳಿ, ಅದೇ ಕ್ಯಾನ್ಸರ್ ಫ್ರೂಟ್ ಅಂತೇಳಿ ಅದು ಜನರು ಇಲ್ಲಿ ಕೇಳ್ಕೊಂಡು ಬರ್ತಾರೆ ಇದ್ದಾರೆ. ಆ ಥರ ಡಿಮಾಂಡ್ ಉಂಟು. ಅದರ ಅದು ಮುಳ್ಳು ಮುಳ್ಳು ಟೈಪಲ್ಲಿ ಮುಳ್ಳು ಟೈಪಲ್ಲಿ ಉಂಟು. ನಾನು ತೋರಿಸ್ತೇನೆ, ಅದರಲ್ಲಿ ಬೇಕಾದರೆ ನಾವು. ಎಸ್ ವೀಕ್ಷಕರೇ, ಪ್ರತಿಯೊಂದು ಹಣ್ಣುಗಳನ್ನು ಕೇಳ್ತಾ ಇದ್ದಾಗಲೇ ಇಷ್ಟೆಲ್ಲ ಬೆಳೆದಿದ್ದಾರಾ ಅಂತ ಹೇಳೋ ಪ್ರಶ್ನೆ ಬರ್ತದೆ. ಅದರಲ್ಲಿ 40-42 ವೆರೈಟಿಯ ಹಣ್ಣುಗಳನ್ನು ಬೆಳೆದಿದ್ದಾರೆ ಅಂತ ಹೇಳಿ ಖಂಡಿತವಾಗಿ ಒಂದು ಹ್ಯಾಟ್ಸಪ್ ಬೆಳಲೇಬೇಕು ಅಂತದ್ದು. ಬೇರೆ ಬೇರೆ ರೀತಿಯಾಗಿರೋ ಸ್ಪೆಷಲ್ ಫ್ರೂಟ್ಸ್ಗಳಿದೆ. ಆ ಸ್ಪೆಷಲ್ ಫ್ರೂಟ್ಸಿನ ಸ್ಪೆಷಲ್ ಏನು ಗಮನಿಸ್ತಾ ಬರುವ. ನಾವು ಗಮನಿಸಬಹುದು ಬರಾಬಾ ಫ್ರೂಟ್ ಅಂತ ಹೆಸರೇ ಭಾಳ ಚೆನ್ನಾಗಿರುವಂಥದ್ದು, ಅದ್ಭುತವಾಗಿರುವಂಥದ್ದು. ನೋಡ್ತಾ ಹೋಗ್ಬೋದು, ಒಂದು ರೀತಿಯಲ್ಲಿ ಲಿಂಬು ಗಿಡದಾಗಿ ಕಾಣ್ತಾ ಇರುವಂಥದ್ದು. ಇದರ ಸ್ಪೆಷಾಲಿಟಿ ಏನು ಸರ್? ಸ್ಪೆಷಾಲಿಟಿ ಅಂದರೆ ಹಣ್ಣಾಗ್ತದೆ, ಚಿಕ್ಕದು ಹಣ್ಣಾಗ್ತದೆ. ಓಕೆ, ಆ ಹಣ್ಣು ತಿನ್ನೋಕ್ಕೆ ಯಾವ ಬಿಸಿಲಲ್ಲಿ ತಿನ್ನಬೇಕಾದ್ರೆ ನೀರು ಕುಡಿಬೇಕಾಗಿಲ್ಲ, ಅಷ್ಟು ಬಾಯಿಯಲ್ಲಿ ನಿಮಗೆ ನೀರು ಉತ್ಪತ್ತಿ ಆಗ್ತದೆ. ಇಲ್ಲ ಇದರಲ್ಲಿ ಈಗ ಹಾರ್ವೆಸ್ಟ್ ಆಗಿದೆ ಎಲ್ಲ, ಎಲ್ಲೊಂದು ಎರಡು ಅದನ್ನು ಕಿತ್ಕೊಳ್ಳಿ. ನೋಡ್ಬೋದು ಗಿಡದ ಮಧ್ಯದಲ್ಲಿ ಒಂದು ಎಲ್ಲೋ ಆಯ್ತು ನೋಡಿ, ಟಚ್ ಮಾಡಿದ ಕೂಡಲೇ ಇದಾಯ್ತು. ಬಟ್ ತಿನ್ನುವ ಸ್ಟೈಲ್ ಹೇಗೆ ನಮಗೆ ಗೊತ್ತಿಲ್ಲ, ಅವರೇ ನಮಗೆ ತೋರಿಸಿ. ಸೀದಾ ತಿನ್ನಬೇಕು ಅಂದರೆ ಸಿಪ್ಪೆಯನ್ನು ತಿನ್ನಬೇಕು. ತಿನ್ನುದೇ ಎಲ್ಲ ತಿನ್ನುದೇ ನೋಡಿ, ಬಾಯಿಗೆ ಹಾಕಿ ನೀವು. ಅದರಲ್ಲೆಲ್ಲ ನಾವು ಇವತ್ತು ಪರೀಕ್ಷೆ ಮಾಡ್ತಾ ಇದ್ದೇವೆ. ಪ್ರಯೋಗಾಲಯದ ಹಾಗೆ ಫ್ರೂಟ್ಗಳ ಪ್ರಯೋಗಾಲಯ ಆಗ್ತಾ ಇರುವಂಥದ್ದು. ತಿಂತ ಇದ್ದೇನೆ, ಸಿಹಿ ಉಂಟು, ಹುಳಿ ಉಂಟು, ಎಲ್ಲ ಇಲ್ಲಿ ನೋಡಿ ಮೇಲೆ ಉಂಟು. ಅಲ್ಲಿ ಮೇಲೆ ತೆಗಿಬೋದು ಎರಡು, ಅಲ್ಲಿ ಎರಡು ಉಂಟು, ಇಲ್ಲಿ ಹಾಗೆ ಸಿಹಿ ಇದೆ. ಸಿಹಿ ಒಟ್ಟಿಗೆ ಆ ಒಂದು ಫ್ಲೇವರ್ ಟೈಪಿನ ಹುಳಿ ನಮ್ಮನ್ನು ಒಂದು ಒಳ್ಳೆ ರೀತಿ ಅಟ್ರಾಕ್ಟ್ ಮಾಡ್ತಾ ಇರುವಂಥದ್ದೇ ಸಹ. ಈ ಥರ ಕಲರ್ ಆಗಿ ಹಣ್ಣಾಗ್ತದೆ. ಇದು ಬರೀ ಚಿಕ್ಕದು, ಇದು ಲಾಸ್ಟಿಗೆ ಉಳಿದ ಹಣ್ಣು. ಇದರಿಂದ ಈ ಸೈಜ್ ಸ್ವಲ್ಪ ಚಿಕ್ಕದು ಬಂದರೆ, ಇಲ್ಲದಿದ್ದರೆ ಸ್ವಲ್ಪ ಸೈಜನ್ನು ದೊಡ್ಡ ಬರ್ತದೆ. ಉಪದ್ರೆ ನೀವು ಬೇಕಾದರೆ ಟೇಸ್ಟ್ ಮಾಡ್ಬೋದು ಇದನ್ನು. ಇದು ರೋಸ್ ಆಪಲ್ ಅಂತೇಳಿ, ಸಾಧಾರಣ ಒಂದು ಇಷ್ಟು ದೊಡ್ಡದಾಗ್ತದೆ ಹಣ್ಣು. ಇದು ಸ್ಟಾರ್ಟಿಂಗ್ ಹಣ್ಣಾಗುವ ಹೊತ್ತಿಗೆ ಯೆಲ್ಲೋ ಕಲರ್ ಬರ್ತದೆ. ತಿನ್ನೋಕ್ಕೆ ಬೇಕಿದ್ರೆ ಅದು ತಿಂದರೆ ಮತ್ತು ಬಿಡುವಂಗೆ ಇಲ್ಲ. ಇದು ರೋಸ್ ಪೆಟಲ್ಸ್ ಉಂಟಲ್ಲ, ರೋಸ್ ಫ್ಲವರ್, ಆ ಥರ ಪರಿಮಳ. ಬಿಂಬಳಿಕಾಯಿ ಗಿಡ, ಇದು ಬಿಂಬಳಿಕಾಯಿದು ದಾಳಲ್ಲಿ ಸಾರು ಮಾಡೋದು, ಬೇರೆ ಬೇರೆ ಸಾರಿಗೆಲ್ಲ ಹಾಕೋದು. ಇದು ಸ್ವಲ್ಪ ಹುಳಿ ಜಾಸ್ತಿ ಹಾಕಿದರೆ ಭಾಳ ಚೆನ್ನಾಗಿ ಆಗ್ತದೆ. ಹಾಗಾದರೆ ಈಗ ಮಾತ್ರ ಯಾರು ಅದು ಉಪಯೋಗಿಸೋದಿಲ್ಲ, ಈಗ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ. ಹಾಗೆಯೂ ತಿನ್ಲಿಕ್ಕೆ ಆಗ್ತದೆ ವೀಕ್ಷಕರೇ, ಹಾಗೆ ತಿನ್ಲಿಕ್ಕೆ ಆಗ್ತದೆ. ಅದರೊಟ್ಟಿಗೆ ಅದು ಬಹಳಷ್ಟು ಹುಳಿ ಇರ್ತದೆ. ಅದರೊಟ್ಟಿಗೆ ಬೇರೆ ಬೇರೆ ರೀತಿಯಾಗಿ ಪಲ್ಪ್ ಮಾಡಿಕೊಂಡು ಇಡಬಹುದು, ಅಥವಾ ಸಾಂಬಾರಿಗೆ ಹುಳಿಯ ಬದಲಿಗೆ ಇದನ್ನು ಹಾಕಿದ್ರೆ ಪರಿಮಳನೇ ಬೇರೆ ಆಗಿರ್ತಾ ಹೋಗ್ತದೆ. ಟೇಸ್ಟ್ ಮಾಡದವರು ಹತ್ತಿರದಲ್ಲಿದ್ದರೆ ಎಲ್ಲರೂ ಟೇಸ್ಟ್ ಮಾಡಿ, ಅಥವಾ ಇಲ್ಲಿ ಬಂದು ಇವ್ರ ಹತ್ರ ಕೇಳಬಹುದು. ಸೊ ಸೀಸನ್ ಅಲ್ಲಿ ಇದ್ರೆ ಕೊಡುವ, ಅದು ಸೀಸನ್ ಆಲ್ರೌಂಡ್ ಸೀಸನ್ ಇದು. ಇದನ್ನು ಬೇಸಿಗೆ ಕಾಲದಲ್ಲಿ 4 ತುಂಡು ಮಾಡಿ ಒಣಗಿಸಬೇಕು. ಒಣಗಿಸಿದ ಮೇಲೆ ಇದು ಸ್ವಲ್ಪ ಕಪ್ಪಾಗ್ತದೆ. ಇದು ಒಳ್ಳೆ ಹುಳಿ ಚೆನ್ನಾಗಿ ಆಗ್ತದೆ. ನೀವು ಮೀನು ಸಾರು ಮಾಡುವುದಾದರೆ, ಯಾವುದಾದ್ರೂ ಒಣ ಮೀನು ಮಾಡುವುದಾದರೆ ಅದಕ್ಕೆಲ್ಲ ಹಾಕಿ ಮೀನು ಸಾರು ಮಾಡಿದರೆ 1-2 ಪ್ಲೇಟ್ ಊಟ ಮಾಡಬಹುದು. ಮೀನು ಸಾರು ತಿನ್ನುವವರಿಗೆ ಖಂಡಿತವಾಗಿ ಉಪಯೋಗ ಆಗ್ತದೆ, ನಮ್ಮಂಥವರಿಗೆಲ್ಲ. ಮಿರಾಕಲ್ ಫ್ರೂಟ್, ಮಿರಾಕಲ್ ಅಂತ ಹೇಳಿದ ಕೂಡಲೇ ವಿಸ್ಮಯ. ಆ ವಿಸ್ಮಯ ನಡೆಸ್ತಾ ಹೋಗ್ತದೆ ಈ ಫ್ರೂಟು. ಏನು ವಿಸ್ಮಯ ಅಂತ ಗಮನಿಸ್ತವಾಗ ಅದರ ಕೊಯ್ಲಿಕ್ಕೋಸ್ಕರ ಹರಸಾಹಸ ಪಡ್ತಾ ಇದ್ದೇವೆ. ಹಣ್ಣು ಸಿಗಬೇಕು, ಕಾಯಿ ನಮಗೆ ಸಿಕ್ಕಿರುವಂಥದ್ದು, ಹಣ್ಣು ಕೆಳಗೆ ಬೀಳ್ತದೆ. ಹಣ್ಣು ಸಿಕ್ಕಿದೆ, ಇದನ್ನು ತಿಂದ್ರೆ ಅಂತೆ, ಇದು ಈಗ ತಿಂದ್ರೆ ಏನಾಗ್ತದೆ ಅವ್ರು ಹೇಳ್ತಾ ಹೋಗ್ತಾರೆ. ಅದು ನಾನು ಹೇಳುದಿಲ್ಲ, ನೀವೇ ಮಾಡಬೇಕು. ಇದು ತಿನ್ನಿ ನೀವು ಮೊದಲು. ತಿನ್ಬೇಕು. ಬೀಮ್ ಪುಡಿ 100% ಹುಳಿ ಇದೆ, ನಮ್ಗೆ ಗೊತ್ತಿದೆ. ಅದೊಮ್ಮೆ ತಿಂತೆ ನೋಡಿ, ಸ್ವಲ್ಪ 100% ಹುಳಿ ಆಯ್ತು. ನೀವು ತಿನ್ನುವತ್ತಿಗೆ ನಮ್ಮದು ಬಾಯಿಯಿಂದ ನೀರು. ಈಗ ಇದು ತಿನ್ನಿ ನೀವು, ಮಿರಾಕಲ್ ಫ್ರೂಟ್. ಇದು ಮಿರಾಕಲ್ ಫ್ರೂಟ್.
ಮಿರಕಲ್ ಏನಾಗ್ತದೆ ಅಂತೇಳಿ ನೋಡ್ತಾ ಹೋಗ್ಬೋದು. ಹುಳಿಯಾಗಿರುವ ಬೆಂಬುಳಿ ಆಗಲೇ ಹೇಳ್ತಾ ಹೋದೆ. ಸಿಹಿ ಸಿಹಿ ಆಗ ಇದು ಮಿರಾಕಲ್ ಅಂತ ಹೇಳಿ. ಇದು ಮಿರಾಕಲ್ ಫ್ರೂಟ್. ಮಿರಾಕಲ್ ಫ್ರೂಟ್ನ ಮಿರಾಕಲ್ ಏನು ಅಂತ ಹೇಳಿದ್ರೆ, ಮಿರಾಕಲ್ನ ತಿನ್ನುವ ಮೊದಲು ಎಲ್ಲ ಹುಳಿ ಇರುವಂಥ ಐಟಮ್ಸ್ಗಳು ಹುಳಿ ಇರ್ತದೆ, ತಿಂದ ನಂತರ ಸಿಹಿ ಇರ್ತದೆ. ಆಗ ತಿನ್ಲಿಕ್ಕೆ ಕಷ್ಟ ಬರ್ತಿದ್ದೆ, ಈಗ ಆರಾಮ್ಸಾಗಿ ತಿನ್ಲಿಕ್ಕೆ ಹೋಗ್ತಾ ಇದ್ದೇನೆ, ಯಾಕಂದ್ರೆ ಸಿಹಿ ಬರ್ತಾ ಇದೆ ಅಲ್ಲ. ವಾ ಸೂಪರ್. ಇದು ರಂಬುಟೈನ್. ರಂಬುಟೈನ್ ಸಾಧಾರಣ ಒಂದು 10-15 ಗಿಡ ಇದೆ ನನ್ನ ಹತ್ರ. ಇದರಲ್ಲಿ ಒಂದು 2, 3, 4, 5 ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಉಂಟು. ಇದರಲ್ಲಿ ನಾನು ಬೀಜದ ಗಿಡ ಮಾಡಿದ್ದೆ. ಇದರಲ್ಲಿನೂ ಗಂಡು ಮತ್ತು ಹೆಣ್ಣು ಉಂಟು ಈ ರಂಬುಟೈನ್ನಲ್ಲಿ. ಇದೆಲ್ಲ ಇಲ್ಲಿದು ಹೆಣ್ಣು ನೋಡಿ, ಆ ಗಿಡ ಗಂಡು. ಈ ಗಿಡ ಅದಕ್ಕೆ ಹೂ ಬಂದಿದ್ದು ಖಾಲಿ ಹೂ ಬರ್ತದೆ, ಹಣ್ಣು ಆಗೋದಿಲ್ಲ. ಅದೇ ಥರ ಈ ಗಿಡನೂ ಅಷ್ಟೇ, ಇದು ಗಂಡು, ಇದಕ್ಕೂ ಹೂ ಬರ್ತದೆ, ಫ್ರೂಟ್ ಆಗೋದಿಲ್ಲ. ಅದೆಲ್ಲ ಅದು ಹೌದು. ಮತ್ತು ಒಳ್ಳೆ ಈ ಹಾರ್ವೆಸ್ಟ್ ಮಾಡೋದೊಂದು 4-5 ಗಿಡ ಉಂಟು. ನೋಡಿ, ನಾವೆಲ್ಲ ತೋಟದಲ್ಲಿದ್ದರಿಂದ ಏನು ತಿನ್ನಕ್ಕೆ ಹೇಗೆ ತಿನ್ನುವುದು, ತೆಗೆಯುವುದು ಹೇಗೆ ಅಂತೇಳಿ ನಾವು ಇದನ್ನೇ ಸೀದಾ ಬಾಯಿಗೆ ಹಾಕೋದು. ಹಾಗೆ ನೋಡಿ, ಇಲ್ಲಿ ಬಾಯಿಗೆ ಹಾಕು, ಇಲ್ಲಿ ನೋಡಿ ಬಾಯಿಗೆ ಹಾಕೋದು, ಸ್ವಲ್ಪ ಓಪನ್ ಮಾಡೋದು ನೋಡಿ. ಇದು ಈಗ ತಗೊಳ್ಳಿ, ನೀವು ತಿನ್ಬೋದು. ಇದನ್ನು ಇಡೀ ಎಳೆದು ಬಾಯಿಗೆ ಹಾಕಿ ಅಲ್ಲ, ಹೀಗೆ ಹೇಳಿದೆ. ಹಾಗೆ ಸುಲಭದಲ್ಲಿ ತಿನ್ಬೋದು. ಅವ್ರಿಗೆ ಕೆಲವರಿಗೆ ಗೊತ್ತಿಲ್ಲ, ಹಾಗೆ ಟ್ವಿಸ್ಟ್ ಮಾಡ್ತಾರೆ. ಇದು ಹೇಗೆ ಸ್ವೀಟ್ ಉಂಟು ಹೇಗೆ ಇದೆ ಅಂದರೆ ಸಕ್ಕರೆಯ ಪಾಕವಜ್ಜಿಂದಾಗ ಆಗ್ತದೆ. ನ್ಯಾಚುರಲ್ ಆಗಿರುವಂತಹ ಸ್ವೀಟ್ನೇ ಇದನ್ನು ನಾನೊಮ್ಮೆ ಟ್ರೈ ಮಾಡ್ತೇನೆ. ಅವ್ರು ಹೇಗೆ ಬಂದರು ನೋಡ್ತಾ ಹೋಗುವ. ವಾ, ನೋಡ್ಬೋದು. ಇದನ್ನು ಖಾಲಿ ಅದನ್ನು ಹೇಳಿದ್ರೆ ಸಾಕಂತೆ. ಎಷ್ಟು ಸಕ್ಕರೆ ಇದೆ ಅಂದರೆ ಸೂಪರ್ ಇದೆ ಸರ್. ಜೇನಿಂದಾಗಿ ಇಷ್ಟು ಬೆನಿಫಿಟ್ ಇಲ್ಲ ನೋಡಿ, ಅಮೇಝಿಂಗ್, ಫ್ಯಾಂಟಾಸ್ಟಿಕ್. ಸಕ್ಕರೆ ಪಾಕ ತುಂಬ ಆನಂದ ನೀಡ್ತಾ ಇದೆ. ಖಂಡಿತವಾಗಿ ಒಂದು ಒಳ್ಳೆ ರೀತಿಯಾಗಿರುವಂತಹ ರಂಬುಟನ್ ತಿನ್ನಬೇಕು ಅಂತ ಹೇಳಿದಾಗ ಖಂಡಿತವಾಗಿ ರೈತಾಪಿ ವರ್ಗದವರಿಂದ ನೇರವಾಗಿ ಪಡ್ಕೊಂಡ್ರೆ ಒಳ್ಳೆ ರೀತಿಯಾಗಿ ರುಚಿ ಸಿಗಲಿಕ್ಕೆ ಸಾಧ್ಯ. ಅದನ್ನು ಇವಾಗ ಆಗಿಂದಾಗಲೇ, ಯಾಕಂದ್ರೆ ಕೊಯ್ದದ್ದು ಆಗಲೇ ನಾವು ತಿಂದೆವು. ಸೊ ಅದರ ಟೇಸ್ಟ್ ಎಷ್ಟಿತ್ತು ಅಂತ ಹೇಳಿದ್ರೆ ಅದ್ಭುತ. ಅದೇ ನಾವು ತುಂಬ ದಿವಸ ಆದಮೇಲೆ ಅದು ನಿಧಾನಕ್ಕೆ ಇದು ಟೇಸ್ಟ್ ಕಮ್ಮಿ ಇಲ್ಲ, ಟೇಸ್ಟ್ ಒಳಗೆ. ಅದು ಫ್ರೂಟ್ಸ್ ಅಲ್ವಾ, ಯಾವುದು ಫ್ರೂಟ್ಸು ನ್ಯಾಚುರಲ್ ಇಟ್ಟರೆ ನಿಮಗೆ ಹಾಳಾಗ್ತದೆ. ಕೆಮಿಕಲ್ ಹಾಕೋದಾದ್ರೆ ಒಂದು 10-15 ದಿವಸ ಜಾಸ್ತಿ ಇಡ್ಬೋದು. ತುಂಬ ಹನಿ ಇದೆ ವೀಕ್ಷಕರೇ. ತಾವು ಕೂಡ ಅದೇ ಒಂದು ಫ್ರೂಟ್ಸ್ ತಿಂದಾಗ ಈ ರೀತಿಯಾಗಿ ಚಪ್ಪರಿಸ್ತೀರಿ ಅಂತ ಹೇಳುವಂಥ 100%. ನಲ್ಲಿ ಏನು ಟೇಸ್ಟ್ ನೋಡಿದೆವು, ಆ ಟೇಸ್ಟಿಗೆ ಒಂದು ಮೈನ್ ಕಾರಣ ಏನು ಅಂತ ಹೇಳಿದ್ರೆ ಗೊಬ್ಬರ ನೀವು ಹೇಗೆ ಕೊಡ್ತೀರೋ ಆ ರೀತಿಯಾಗಿ ಅಂತೇಳಿ ರೈತರು ತಿಳಿಸ್ತಾ ಇದ್ದಾರೆ. ನೋಡ್ಬೋದು, ಪ್ರತಿಯೊಂದು ರಟ್ಟ ಬುಡಗಳನ್ನು ಕೂಡ ಸ್ವಲ್ಪ ಮೇಲ್ಭಾಗದಲ್ಲಿ ಇಟ್ಟಿದ್ದಾರೆ. ಇದು ಎಗ್ ಫ್ರೂಟ್, ಆಫ್ರಿಕನ್ ಸಪೋಟ ಅಂತ ಹೇಳ್ತಾರೆ. ಇದಕ್ಕೆ ದೇಹಕ್ಕೆ ಭಾರಿ ಒಳ್ಳೆಯದು. ಇದನ್ನು ಇದು ಮೊಟ್ಟೆಯ ಒಳಗಡೆ ಭಾಗದ ಎಲ್ಲ ಉಂಟು, ಆ ಥರ ಉಂಟು. ಎಗ್ ಫ್ರೂಟ್ ನೋಡ್ತಾ ಹೋಗ್ಬೋದು, ಟೇಸ್ಟ್ ಮಾಡಿ ನೀವು. ಹಾಗೆ ಒಳಭಾಗ ತಿನ್ನೋದು. ಸಿಪ್ಪೆ ಬೇಕಿದ್ರೆ ಹಾಗೆ ತಿನ್ಬೋದು, ಸಿಪ್ಪೆ ತೆಗೆದ್ರೆ. ಇಲ್ಲದಿದ್ರೆ ಒಳಭಾಗ ತಿನ್ನಿ ನೋಡಿ ಟೇಸ್ಟ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗುವ. ಪರಿಮಳ ಬಹಳ ಚೆನ್ನಾಗಿ ಬರ್ತಾ ಇರುವಂಥದ್ದು. ಬೆಣ್ಣೆದಿಂದ ಬೆಣ್ಣೆಯ ಟೇಸ್ಟ್ ನೈಸ್, ಅದ್ಭುತ. ಮೊಟ್ಟೆ ಕೋಳಿ ಪರಿಮಳ ಮೂಗಿಗೆ ಬಡಿತಾ ಇದೆ. ನಮ್ಮ ಎದುರು ನಿಂತಿರುವ
ಕ್ಯಾಮೆರಾಮನ್ ಆಲ್ಸೋ ಆಹಾ ಅಂತ ಹೇಳಿ ಸ್ವಾದ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪರಿಮಳ ಅಲ್ಲಿ ತನಕ ಬರ್ತದೆ, ಅಷ್ಟು ದೂರಕ್ಕೆ ದೂರ ಪರಿಮಳ ಬರ್ತಾ ಇದೆ. ಇದರೊಳಗೆ ಗೊಬ್ಬರ ಇದೆ. ನಾನು ಮೇಲೆ ಹೇಳಿದಾಗೆ ಈ ಗೊಬ್ಬರ ಮೊದಲು ತೆಗೆದು ಎಲ್ಲ ಗಿಡಕ್ಕೆ ಹೋಗ್ತದೆ. ಆಮೇಲೆ ಉಳಿದದ್ದು ಗೊಬ್ಬರ ನಾನು ಅದೇ ಮೇಲೆ ನೀವು ಇದು ಮಾಡಿದ್ದು ಇದರದ್ದು 5 ತಿಂಗಳಾಯಿತು ಇದು ಆಗಿ. ಈಗ ಮಳೆ ಹೋದ್ಮೇಲೆ ಈ ಗೊಬ್ಬರ ಎಲ್ಲ ತೋಟಕ್ಕೆ ಹೋಗ್ತದೆ. ಇದು ಸ್ಟಾರ್ ಫ್ರೂಟ್ ಅಂತೇಳಿ. ಪ್ರತಾಪ್ರವರೇ, ಇದು ಸ್ಟಾರ್ ಫ್ರೂಟ್, ಇದು ಸಿಹಿ ಉಂಟು. ನೀವು ತಿನ್ನಿ, ನೀವು ಹಣ್ಣು ತಿಂದಾಗೆ ತಿನ್ನಿ. ಬರೀ ನೀರು ಸ್ವೀಟ್. ಹೌದು, ಸೂಪರ್. ಈ ಕಾಲದಲ್ಲಿ ತಿನ್ನಬೇಕು. ಇದು ರಿಯಲಿ ಚೆನ್ನಾಗಿದೆ. ಒಂದು ಇದು ಫ್ಲೇವರ್ ಪರಿಮಳ ಇದೆಯಲ್ಲ, ಅದೊಂದು ಭಾಳ ಚೆನ್ನಾಗಿರುವಂಥದ್ದು. ನೋಡ್ದು ಹೋಗ್ಬೋದು, ರಾಶಿ ಭಾಳ ಚೆನ್ನಾಗಿ ನೀಟಾಗಿ ಕಾಣ್ತದೆ. ಅದರೊಟ್ಟಿಗೆ ಭಾಳ ಖುಷಿ ಏನು ಅಂತ ಹೇಳಿದರೆ, ಇಷ್ಟೊತ್ತು ನಾವು ಬರುವಾಗ ಸ್ವಲ್ಪ ಸೆಕೆ ಆಗಿ ಆಗ್ತಾಯಿತ್ತು. ಇಲ್ಲಿ ಬಂದಾಗ ತಂಪಾಗಿರುವ ವಾತಾವರಣ, ಚಪ್ಪರದ ಹಾಗೆ ಸಂಪೂರ್ಣವಾಗಿ ಸುತ್ತಿಕೊಂಡಿರುವಂಥದ್ದು. ಸೊ ಇದೆ. ಸೊ ಸ್ಟಾರ್ ಫ್ರೂಟ್ಸ್ ಅಂತ ಹೇಳೋದು ಬೇರೆ ಬೇರೆ ರೀತಿಯಾಗಿರುವಂತಹ ಇದರಲ್ಲಿ ತುಂಬ ಹಣ್ಣಾಗಿದೆ. ಸ್ವಲ್ಪ ಹಣ್ಣಾಗಬೇಕಷ್ಟೇ. ಕಾಯಿ ಎಲ್ಲ ಟೈಪಲ್ಲಿ ಇದೆ. ಐ ಥಿಂಕ್ ವರ್ಷ ಪೂರ್ತಿ ಆಗ್ತದೆ. 2-3 ಸಾರಿ ಬರ್ತದೆ. ಹೌದು. ಇದು ನಾವು ಜ್ಯೂಸಿಗೆ ಯೂಸ್ ಮಾಡ್ತೇವೆ. ಜ್ಯೂಸರ್ ಇದ್ದರೆ ಒಂದು ಕಡೆಯಿಂದ ಜ್ಯೂಸ್ ಹಾಕಿ ಜ್ಯೂಸ್ ಬರ್ತದೆ, ಒಂದು ಕಡೆಯಿಂದ ಅದರ ವೇಸ್ಟ್ ಹೋಗ್ತದೆ. ಅದು ತುಂಬ ಜ್ಯೂಸ್ ಕುಡಿತೇವೆ ನಾವು. ಇದು ಮ್ಯಾಂಗೋಸ್ಟೀನ್ ಅಂತೇಳಿ. ಇದರ ಈಗ ಸೀಸನ್ ಮುಗಿದು ಹೋಯಿತು, ತುಂಬ ಆಗಿತ್ತು ಇದರಲ್ಲಿ. ನೋಡ್ಬೋದು, ಮ್ಯಾಂಗೋಸ್ಟೀನ್ ಓಪನ್ ಮಾಡ್ತಾ ಇದ್ದಾರೆ. ವಾ, ಮ್ಯಾಂಗೋಸ್ಟೀನ್ ಅಂತೇಳಿ ಒಂದು ರೀತಿಯಲ್ಲಿ ಪುನರ್ಪುಳಿ ಹಾಗೆ ಇರ್ತಾ ಹೋಗ್ತಾನೆ ನೋಡಲಿಕ್ಕೆ. ಒಳಗೆ ನೋಡಿ, ಬಿಳಿ ಇಲ್ಲ, ಸ್ವಲ್ಪ ಆಲ್ಸೋ ಪುನರ್ಪುಳಿ ಟೈಪಲ್ಲಿ ಇರುವಂಥದ್ದು. ಇದನ್ನೆಲ್ಲ ಬಾಯಿಗೆ ಹಾಕಿ ತಿನ್ಬೋದು. ಕ್ಲಿಯರ್ ಕಟ್ ಆಗಿ ಪುನರ್ಪುಳಿಯ ಪರಿಮಳನೇ ಇರುವಂಥದ್ದು. ಆದರೆ ಸಿಹಿ, ತುಂಬ ಸಿಹಿ ಆಗಿರುವಂಥದ್ದು. ಸೊ ಇದಕ್ಕೆ ಮಾರ್ಕೆಟಲ್ಲಿ 800 rupees ಇಂದ 1000 ತನಕ ರೇಟ್ ಉಂಟು ಕಿಲೋ. ಇದು ಲಕ್ಷ್ಮಣ್ ಫಲ ಅಂತೇಳಿ. ಇದು ತುಂಬ ಬಿಟ್ಟಿತ್ತು, ಈಗೆಲ್ಲ ಹಾರ್ವೆಸ್ಟ್ ಖಾಲಿ ಆಯಿತು, ಒಂದೆರಡು ಸಿಗ್ಬೋದು. ಇದು ಕ್ಯಾನ್ಸರ್ ಆದವರಿಗೆ ಈ ಫ್ರೂಟ್ ತಿಂದರೆ ಬಹಳ ಒಳ್ಳೆಯದು. ಇದು ಸಾಧಾರಣ ಒಂದು ಫ್ರೂಟ್ ತಿಂದರೆ 10,000 times ಬೆಟರ್ ದೆನ್ 1 chemo. ಇಟ್ಸ್ ವೆರಿ ಪವರ್ಫುಲ್. ಅದಕ್ಕಿಂತ ಇದರ ಎಲೆನೂ ಯಾರಾದರೂ ಕಷಾಯ ಮಾಡಿ ಕುಡಿದ್ರೆ ಅದಕ್ಕೂ ವ್ಯಾಲ್ಯೂ ಉಂಟು. ಅದಕ್ಕಿಂತ ಹಣ್ಣಿನಕ್ಕಿಂತ ಇದರ ಎಲೆ ತುಂಬ ವ್ಯಾಲ್ಯೂ ಇದೆ. ಈಗ ಹಣ್ಣಿಗೆ ಭಾರಿ ಡಿಮಾಂಡ್ ಉಂಟು. ಒಳ್ಳೆ ಡಿಮಾಂಡ್ ಇರುವತ್ತಿಗೆ ಇದು 800,000 ತನಕ ಹೋಗಿದೆ. ಅಷ್ಟು ಡಿಮಾಂಡ್ ಇತ್ತು. ಜನರು ತಿಂತಾಯಿದ್ದರು, ಅಷ್ಟು ಆದರೂ ತಗೊಂಡು ಬಂದು ತಿಂತಾಯಿದ್ದರು. ವ್ಯಾಪಾರಿಗಳು ಇದು ಫೋನ್ ಮಾಡಿಕೊಂಡು ಕೇಳ್ತಾಯಿದ್ರು. ಈಗಲೂ ತಗೊಳ್ತಾರೆ, ಆದರೆ ನಮಗೇನು ತೊಂದರೆ ಇಲ್ಲ. ಇದು ಹನಿ ಬಾಕ್ಸ್. ಇದರಲ್ಲಿ ಹನಿ ಆಗ್ತದೆ. ಆದರೆ ನನ್ನ ಮೇನ್ ಉದ್ದೇಶ ಏನಂತ ಹೇಳಿದರೆ, ಯಾಕೆ ಇಟ್ಟಿದ್ದೀರಿ ಅಂತೇಳಿ, ಇದಕ್ಕೆ ತೋಟಕ್ಕೆ ಈ ಹನಿ ಬಾಕ್ಸ್ ಇದರಿಂದ ಪೊಲಿನೇಷನ್ಗೆ ಒಳ್ಳೆಯದಾಗ್ತದೆ, ಒಳ್ಳೆ ಫಲ ಬರ್ತದೆ. ಅದಕ್ಕೋಸ್ಕರ ನಾನು ಯಾರಿಗಾದರೂ ರೆಕಮೆಂಡ್ ಆದರೆ ರೈತರಿಗೆ ಇಡಬೇಕು ಅಂತ. ಇದು ಬ್ಲ್ಯಾಕ್ ಪೆಪ್ಪರ್ ಗಿಡ. ಬ್ಲ್ಯಾಕ್ ಪೆಪ್ಪರಲ್ಲಿ 2 ನಮೂನೆ ಉಂಟು. ಒಂದು ಬುಷ್ ಆಗಿ ಹೋಗ್ತದೆ, ಒಂದು ಕ್ರೀಪರ್ ಆಗಿ ಮರಕ್ಕೆ ಹೋಗ್ತದೆ. ಇದು ಎಷ್ಟು ಬಿಟ್ಟರೂ ಮರಕ್ಕೆ ಹೋಗುವುದಿಲ್ಲ.
ಹೋಗೋದೇ ಇಲ್ಲ. ಇದು ಬುಷ್ ಅಂತೇಳಿ, ಇದು ಇಷ್ಟು ದೊಡ್ಡ ಜಾಗೆಯಲ್ಲಿ ಇದು ದೊಡ್ಡದಾಗ್ತದೆ, ಕೆಳಗೆ ಉಳಿತದೆ ನೋಡಿ. ಇದರಲ್ಲಿ ಕೆಳಗಿಂದಲೇ ನಿಮಗೆ ಪೆಪ್ಪರ್ ಸಿಗ್ತದೆ, ಕೆಳಗಿಂದಲೇ ಪೆಪ್ಪರ್ ಸಿಗ್ತದೆ ನೋಡಿ. ಈಗ ಹೂ ಬಿಟ್ಟಿದೆ ನೋಡಿ, ನೋಡಿ ಇದೆಲ್ಲ ಹೂ ಬಿಟ್ಟಿದೆ, ಅಲ್ಲಿ ಇದು ಇದೆ. ಇದನ್ನು ನಾವು ಎತ್ತಿಗೆ ಕಟ್ಟು ಈ ಥರ ಚಪ್ಪರ ಹಾಕೋದು. ಚಪ್ಪರ ಹಾಕಿದರೆ ಅಲ್ಲೇ ನಿಲ್ತದೆ. ತುಂಬ ಇದು ಆಗ್ತದೆ, ತುಂಬ ಆಗ್ತದೆ. ಒಂದೊಂದು 5 ಕಿಲೋ ಆದರೂ ಒಣಗಿದ ಮೇಲೆ 4-5 ಕಿಲೋ ಪೆಪ್ಪರ್ ಸಿಗ್ತದೆ ಒಂದು ಗಿಡದಲ್ಲಿ. ಇದು ಹಳದಿ, ಟರ್ಮರಿಕ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದು ಹಳದಿ. ಈಗ ನಟ್ಟು ಈಗ ಎಲ್ಲ ಬಂದಿದೆ, ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಇದು ಹಬ್ಬದ ಸಮಯ ಇದರ ಎಲೆಯನ್ನು ಉಪಯೋಗ ಮಾಡ್ತಾರೆ. ಏನು ಮಾಡ್ತಾರೆ, ಗಟ್ಟಿ ಮಾಡೋಕ್ಕೆ. ಇದು ಒಂದು ಬೇರೆ ನಮೂನೆ ಚಿಕ್ಕು. ಇದು ಸೈಜಲ್ಲಿ ದೊಡ್ಡದಾಗ್ತದೆ, ಬಹಳ ಸಿಹಿ ಉಂಟು. ಆದರೆ ಇದರ ಗಿಡ ನೋಡಿದರೆ ನಿಮಗೆ ಬಹಳ ಅಪರೂಪ ಈ ಗಿಡ ನೋಡೋಕ್ಕೆ ಸಿಕ್ಕೋದು. ನೋಡಿದರೆ ನಿಮಗೆ ನೋಡಿ ಈ ಎಲೆ ಎಲ್ಲ ಮಿಲಿಟ್ರಿ ಡ್ರೆಸ್ ಆಗಿ ಕಾಣ್ತದೆ, ಆದರೆ ಚಿಕ್ಕು ಮಾತ್ರ ಬಹಳ ಚೆನ್ನಾಗಿ ಉಂಟು. ಈ ಥರ ಗಿಡ ಸಿಕ್ಕುವುದು ಭಾಳ ರೇರ್ ಆಗಿ ಸಿಗ್ತದೆ. ವೀಕ್ಷಕರೇ, ಮಿಲಿಟ್ರಿ ಡ್ರೆಸ್ನಲ್ಲಿ ನಮ್ಗೆ ಕಾಣ್ಬೋದು ಚುಕ್ಕು ಮಿಲಿಟ್ರಿ ಡ್ರೆಸ್ ಹಾಕ್ಕೊಂಡು ಬಂದಿರುವಂಥದ್ದು. ಗ್ರೀನಾಗಿ ಕಾಣ್ತೇವಲ್ಲ, ನೋಡ್ಬೋದು 2 ಕಲರ್ ಮಿಕ್ಸ್ ಮಾಡ್ತಾ ಇದ್ದಾಗಲೇ ಕ್ಲಿಯರ್ ಕಟ್ ನೋಡಿದರೆ ಮಿಲಿಟ್ರಿ ಅವನೇ ಡ್ರೆಸ್ ಹಾಕ್ಕೊಂಡು ಚುಕ್ಕು ಬಿಟ್ಟಿದ್ದಾನೆ ಅನಿಸ್ಬೇಕು. ಸೂಪರ್.